ಮುತ್ತತ್ತಿಯಲ್ಲಿ ಒಂದೇ ಕುಟುಂಬದ 5 ಜಲಸಮಾಧಿಯಾಗಿದ್ದಾರೆ. ನೀರಿಗೆ ಇಳಿಯದಂತೆ ಹೋಮ್ ಗಾರ್ಡ್ ಸೂಚನೆಯನ್ನ ಕೊಟ್ಟಿದ್ರಂತೆ. ಆದರೂ ಅವರ ಸೂಚನೆಯನ್ನ ನಿರ್ಲಕ್ಷ್ಯ ಮಾಡಿ 5 ಜನ ನೀರಿಗೆ ಇಳಿದಿದ್ರು. ಮೃತರ ಕೊನೆ ಕ್ಷಣದ ವಿಡಿಯೋ ಈಗ ಸಿಕ್ಕಿದೆ ಪಬ್ಲಿಕ್ ಟಿವಿಗೆ. ಕಾವೇರಿ ನದಿಗೆ ಇಳಿದು ಸಂತಸದಿಂದ ಖುಷಿಯಿಂದ ಇದ್ರು ಆ ಫ್ಯಾಮಿಲಿ. ಒಬ್ರಿಗೊಬ್ರು ನೀರನ್ನ ಎರಚ್ಕೊಳ್ತಾ ಫೋಟೋವನ್ನ ತೆಗೆಸ್ಕೊಳ್ತಾ ಇದ್ರು. ಆ ವೇಳೆ ನೀರಿನ ಸೆಳೆತಕ್ಕೆ ವಿಜಯಮ್ಮ ಸಿಲುಕಿದ್ದಾರೆ. ಕುಟುಂಬಸ್ಥರ ಚೀರಾಟ ಕಂಡು ರವಿ ಕೂಡ ನದಿಗೆ ಧುಮುಕಿದ್ದಾರೆ. ನದಿಯಲ್ಲಿ ಮುಳುಗ್ತಾ ಇದ್ದಂತ ರವಿಯನ್ನ ಅಲ್ಲಿದ್ದಂತ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಟ್ಟು 5 ಜನ ಮೊದಲಿಗೆ ನದಿಗಿಳಿದಿದ್ರು. ಅದರಲ್ಲಿ ವಿಜಯಮ್ಮ ನೀರಿನ ಸೆಳೆತಕ್ಕೆ ಸಿಲುಕಿದ್ದಾರೆ. ಅವರನ್ನ ರಕ್ಷಣೆ ಮಾಡೋದಕ್ಕೆ ಅಂತ ಉಳಿದ 4 ಜನ ಹೋಗಿದ್ದಾರೆ. 4 ಜನ ಕೂಡ ಮುಳುಗಿ ಚೀರಾಟವನ್ನ ನಡೆಸ್ತಾ ಇದ್ರು. ಅವರನ್ನ ರಕ್ಷಣೆ ಮಾಡೋದಕ್ಕೆ ಅಂತ ಅವರ ಜೊತೆಗೆ ಹೋಗಿದ್ದಂತ ರವಿ ಕೂಡ ನದಿಗೆ ಧುಮುಕಿದ್ದಾರೆ. ಅಂದ್ರೆ ಇವರ್ಯಾರಿಗೂ ಕೂಡ ಈಜು ಬರ್ತಾ ಇರಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಮುಂದಕ್ಕೆ ಹೋಗಮ್ಮ, ಏನು ಸ್ಮೆಲ್ ಇರಲ್ಲ. ಮುಂದಕ್ಕೆ ಹೋಗಿ ಸ್ಮೆಲ್ ಇರಲ್ಲ. ಕಾಲು ಬಿಗೆ ಮುಡಿಕೆ ಹೋರಿ, ಅವಾಗ ಹಳ್ಳ ಸಿಕ್ಕ ಗೊತ್ತಾಗುತ್ತೆ. ಹ್ಯಾಪಿ ಜರ್ನಿ. ದೇವಸ್ಥಾನ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಬಂದಿಲ್ಲ. ಅಲ್ಲಿಂದ ಬಂದು ಇಲ್ಲಿ ಸ್ನಾನ ಮಾಡ್ಕೊಂಡು ಮುತ್ತತ್ತಿಗೆ ಹೋಗಿ ಆಂಜನೇಯ ದೇವಸ್ಥಾನ ಹತ್ರ ಅಲ್ಲಿ ಕಾಲು ಸ್ನಾನ ಮಾಡೋಕ್ಕೆ ಎಷ್ಟು ಜನ ಹೋಗಿದ್ರಿ? 5-6 ಜನ ಹೋಗ್ತೀವಿ. ಎಲ್ಲಿಂದ ಬಂದಿರಿ? ನಾವು ಬೆಂಗಳೂರು. ಹಾಂ, ನಾವು ಜಯಬೇಡಳ್ಳಿ ಮೂಲತಃ ಊರು ಬಂದು ಜಯಬೇಡಳ್ಳಿ ಬೆಂಗಳೂರು. ಎಸ್, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಹಿತ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರೋಹಿತ್, ಈ ದುರ್ಘಟನೆ ಸಂಭವಿಸಿದ್ಯಲ್ವಾ? ಒಟ್ಟು ಎಷ್ಟು ಜನ ಬಂದಿದ್ರು? ಈಗ ಎಷ್ಟು ಜನರ ಮೃತದೇಹ ಸಿಕ್ಕಿದೆ? ಘಟನೆ ಹೇಗಾಯ್ತು? ಏನಿದೆ ಡೀಟೇಲ್ಸ್? ಚನ್ನಪಟ್ಟಣ ಮೂಲದ ರವಿ ಎಂಬುವರು ಬೆಂಗಳೂರಿನಲ್ಲಿ ತರಕಾರಿ ವ್ಯಾಪಾರನ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಇವತ್ತು ಏನು ದೇವರ ದರ್ಶನಕ್ಕಾಗಿ ಏನು ಅವರ ಕುಟುಂಬಸ್ಥರೆಲ್ಲರೂ ಕೂಡ ಕಾರನ್ನ ಮಾಡ್ಕೊಂಡು ಬಂದಿರ್ತಾರೆ. ಮೊದಲನೇದಾಗಿ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಬಂದು ಅಲ್ಲಿ ಪೂಜೆ ನಂತರವಾಗಿ ಏನು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಮುತ್ತತ್ತಿ ಗ್ರಾಮದಲ್ಲಿ ಇರುವಂತಹ ಮುತ್ತತ್ತರಾಯನ ದರ್ಶನ ಪಡೆದು ಬಳಿಕವಾಗಿ ಕಾವೇರಿ ನದಿಯಲ್ಲಿ ಏನು ಈಜಲು ಮತ್ತೆ ಜೊತೆಗೆ ಫೋಟೋವನ್ನ ಕ್ಲಿಕ್ಕಿಸ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಈ ಘಟನೆ ಜರುಗಿರುವಂತದ್ದು. ಅಂದ್ರೆ ಏನು ರವಿ ಅವರ ಅಕ್ಕ ವಿಜಯಮ್ಮ ಅವರು ಕಾವೇರಿ ನದಿಯಲ್ಲಿ ಪ್ರಾರಂಭಿಕವಾಗಿ ಅವರು ಸೆಳೆತಕ್ಕೆ ಸಿಗ್ತಾರೆ. ಆ ಸಂದರ್ಭದಲ್ಲಿ ಉಳಿದವರು ಅವರನ್ನ ಕಾಪಾಡಿಕೊಳ್ಳಲು ಹೋದಂತ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ಜರುಗಿರುವಂತದ್ದು. ಒಂದೇ ಕುಟುಂಬದ 4 ಜೊತೆಗೆ ಕಾರನ್ನ ಓಡಿಸ್ಕೊಂಬಂತ ಡ್ರೈವರ್ ಅವರು ಕೂಡ ಇದೀಗ ಸಾವನ್ನಪ್ಪಿರುವಂತದ್ದು. ಇದೀಗ 5 ಮೃತದೇಹವನ್ನು ಕೂಡ ಹೊರತೆಗೆದಿದ್ದಾರೆ. ಜೊತೆಗೆ ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ಅವರನ್ನ ಮರಣೋತ್ತರ ಪರಿಸ್ಥಿತಿಗೆ ಕಳಿಸಿರುವಂತದ್ದು. ಅದೃಷ್ಟವಶಾತ್ ರವಿ ಅವರು ಕೂಡ ಅವ್ರನ್ನ ಕಾಪಾಡಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಸ್ಥಳೀಯರು ಅವ್ರನ್ನ ಕಾಪಾಡಿರುವಂತ ಒಂದು ಸನ್ನಿವೇಶ ಕೂಡ ಇರುವಂತದ್ದು. ಜೊತೆಗೆ 4 ವರ್ಷದ ಮಗು ಕೂಡ ಅದೃಷ್ಟವಶಾತ್ ಈ ಒಂದು ಘಟನೆಯಿಂದ ಪಾರಾಗಿರುವಂತದ್ದು. ನಯನ, ಥ್ಯಾಂಕ್ ಯು ರೋಹಿತ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.